ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗೂರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕಕಾಡಗನಹಳ್ಳಿ ಗ್ರಾಮದಲ್ಲಿ ಇರುವ ಕೆರೆಯಲ್ಲಿ ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ಕೆರೆಯಲ್ಲಿ 2 ಹಿಟಾಚಿ ಗಾಡಿ 5-10 ಟಿಪ್ಪರ್ ಲಾರಿಗಳನ್ನು ಇಟ್ಟು 3-4 ತಿಂಗಳಿಂದ ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ತೆಗೆಯುತ್ತಿದ್ದು ಲೇಔಟ್ ಇಟ್ಟಿಗೆ ಫ್ಯಾಕ್ಟರಿ ದೇವನಹಳ್ಳಿ ಕಡೆಗೆ ಮಣ್ಣು ಸಾಗಿಸುತ್ತಿದ್ದಾರೆ. ಭಾನುವಾರ ಇಂದು ಕೂಡ ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡ್ತಾ ಇದ್ದಾರೆ. ಯಾರು ತುಂಬ್ತಾ ಇರೋದು ಮಣ್ಣು? ಎಷ್ಟು ದಿವಸದಿಂದ ತುಂಬ್ತಾ ಇದ್ದೀರಾ? ಎಷ್ಟು ದಿವಸದಿಂದ ತುಂಬ್ತಾ ಇದ್ದೀರಾ? ಎಷ್ಟು ದಿವಸದಿಂದ? ಇವತ್ತೇ 2-3 ತಿಂಗಳಿಂದ ತುಂಬ್ತಾ ಇದ್ದೀರಂತೆ. ಇಲ್ಲ ನಂಬರ್ ಯಾಕಿಲ್ಲ JCBಗಳಿಗೆ? ಭಯ ಎಷ್ಟು 3 ತಿಂಗಳಿಂದ ತುಂಬ್ತಾ ಇದ್ದೀರಾ? ಅಲ್ಲ JCBಗೆ ನಂಬರ್ ಯಾಕಿಲ್ಲ ಅಂದೆ. ಅಗಲಗೂರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈ ಕೆರೆಯಲ್ಲಿ 3-4 ತಿಂಗಳಿಂದ ರಾತ್ರಿ ಹಗಲು ಎನ್ನದೆ ಮಣ್ಣು ಬಗದು ತೆಗೆದು ಒಂದು ಟಿಪ್ಪರ್ ಲಾರಿ ಮಣ್ಣಿಗೆ 2,000-2,500ಗಳು ಮಾರುತ್ತಿದ್ದು ಸರ್ಕಾರಿ ನಿಯಮಗಳು ಪಾಲಿಸದೆ ಗಾಳಿಗೆ ತೂರಿದ್ದು ಕೆರೆಯ ಕೂಗಳತೆ ದೂರದಲ್ಲೇ ಬರುವ ಅಗಲಗೂರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೇಳಿದರೆ ಈ ವಿಚಾರ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ, ಬಂದರೆ ಅಂಥವರ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಎಂದ PDO ಅಶೋಕ್ರವರು. ನಮಗೆ ಜಿಲ್ಲಾ ಪಂಚಾಯತಿ PRD ಏನಿದೆ ಆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಹ್ಯಾಂಡ್ ಓವರ್ ಪ್ರಕಾರ ಕೆಲವು ಜಂಟಿ ಗ್ರಾಮಗಳು ಸೇರಿಸಿ ಒಟ್ಟು 5 ಕೆರೆನ ನಮಗೆ ಇದು ಮಾಡಿದ್ದಾರೆ. ಅದು ಎಲ್ಲ ಸಣ್ಣ ಕೆರೆಗಳು, ಎಲ್ಲ ದೊಡ್ಡ ಅಂತೆಲ್ಲ 6 ಎಕರೆ 7 ಎಕರೆ ಅಂತ ಕೆರೆಗಳಿದ್ದಾವೆ. ಅವು ಏನಾಗಿದ್ದಾವೆ, ಕೆಲವೊಂದೆಲ್ಲನೂ ಬೇರೆ ಪಂಚಾಯತಿ ಕೂಡ ಅಡ್ಜಸ್ಟ್ ಆಗಿರುವಂಥ ಕೆರೆಗಳಿದ್ದಾವೆ.
ಸರ್ ಯಾವ್ಯಾವ ಕೆರೆ ಇದೆ ಸರ್? ಸೊ ಅದರಲ್ಲಿ ಜಡತಿನಮಳ್ಳಿ ಕೆರೆ, ಚಿಕ್ಕಾರ್ಗನಹಳ್ಳಿ, ಚೊಕ್ಕಹಳ್ಳಿ ಮತ್ತು ಕೊಳಗನಹಳ್ಳಿ ಎರಡು ಸೇರಿಸಿ ಇದು ಮಾಡಿದ್ದಾರೆ. ಮತ್ತು ಶ್ರೀರಾಮ್ಪುರದ್ದು ಒಂದು ಹೊಂದಿದೆ. ಸರ್ ಈಗ ಚಿಕ್ಕಾರ್ಗನಹಳ್ಳಿ ಕೆರೆಯಲ್ಲಿ ಮಣ್ಣೆತ್ತಾ ಇದ್ದಾರೆ, ಅದಕ್ಕೆ ಅನುಮತಿ ಯಾರು ಕೊಟ್ಟರು ಸರ್? ಸೊ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿಲ್ಲ ಸರ್. ನೀವು ಹೇಳ್ತಿರೋದೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿಲ್ಲ. ಖಂಡಿತ ಹಂಗೇನಿದ್ರೆ ನಾವು ಏನಿದೆ ಆ್ಯಕ್ಷನ್ ತೊಗೊತೀವಿ. ಸರ್ ಯಾವ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಿಲ್ಲ? ಗೊತ್ತಿಲ್ಲ, ಇವಾಗ ತೊಗೊಂಡಿಲ್ಲ ಸರ್, ತೊಗೊಂಡಿಲ್ಲ, ಅನುಮತಿ ತೊಗೊಂಡಿಲ್ಲ. ನಾವು ಹೇಳ್ತಾ ಇದ್ದ ವಿಷಯ ನಾನು ವೆರಿಫೈ ಮಾಡಿ ಏನೇನು ಆ ಥರ ಇದ್ದರೆ ನಾನು ಅವ್ರ ಮೇಲೆ ಕಾನೂನು ಕ್ರಮ ತೊಗೊತೀವಿ. ಸ್ಥಳೀಯರು ಇರ್ತಾರೆ ಸರ್, 2-3 ತಿಂಗಳಿಂದ ಕಂಟಿನ್ಯೂ ಆಗಿ ಮಣ್ಣೆತ್ತಾ ಇದ್ದಾರೆ. ನಿಮ್ಮ ವ್ಯಾಪ್ತಿಯಲ್ಲಿ ಇದ್ರೂ ನಿಮ್ಮ ಗಮನಕ್ಕೆ ಬಂದಿಲ್ವ ಸರ್? ಇಲ್ಲ ಸರ್, ಯಾರು ಸ್ಥಳೀಯರು ಕೂಡ ನಮಗೆ ಈ ಬಗ್ಗೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿಲ್ಲ. ಸೊ ನಮಗೆ ಈ ಮಾಹಿತಿ ಕೇಳ್ತಾ ಇದ್ದೀರಾ, ಹಿಂದೆ ಬಂದಾಗ ನಾವು ಹೋಗಿ ಅದನ್ನು ನಿಲ್ಲಿಸಿ ಮಾಡಿರೋಂಥದ್ದು ಇದೆ. ಖಂಡಿತ ಆ ಥರದ್ದು ಏನಾದಿದ್ದರೆ ನಾನು ಈಗಲೇ ಇಮಿಡಿಯೇಟಾಗಿ ನೋಡಿ ಅದನ್ನು ವೆರಿಫೈ ಮಾಡಿ ಅದನ್ನು ಏನು ಕಾನೂನು ಕ್ರಮ ತೊಗೊತೀವಿ. ಸರ್ ಈಗ ನೀವು ಸ್ಥಳೀಯರು ಯಾರಾದ್ರು ಬರ್ತಾರೆ, ಸ್ಥಳೀಯರ ಮುಖಾಂತರ ಆಗಲಿ ಇಲ್ಲ ನೀವು ಓಡಾಡುವಾಗ ಯಾವುದು ನಿಮ್ಮ ಗಮನಕ್ಕೆ ಬಂದಿಲ್ಲ? ಇಲ್ಲ ಸರ್, ಯಾಕಂದರೆ ನಮ್ಗೆ ಏನಾಗುತ್ತೆ ಅಂತಂದರೆ ಇವಾಗ ನಮ್ಮದು ಕೆರೆ ಇರೋದು ಆ ಕಡೆ, ನಮಗೆ ಅದು ಗಾಡಿ ಬರೋದಾಗಲಿ ಇದು ಬರೋದಾಗಲಿ ಗೊತ್ತಾಗಲ್ಲ ಸರ್. ನಾವೇನು ಇದು ಹಳ್ಳಿಗೆ ಹೋದಾಗ ಅಷ್ಟೇ ನಾವು ಹಳ್ಳಿಗೆ ಹೋಗ್ತೀವಿ ಬರ್ತೀವಿ, ಬಟ್ ಸ್ಥಳೀಯರು ಇಲ್ಲಿವರೆಗೆ ಯಾರು ಮಾಹಿತಿ ಕೊಡಲ್ಲ. ಖಂಡಿತ ಅವರು ಹೋದ ಸರಿ ನಮಗೆ ಯಾರೋ ಒಂದು ಕಳೆದ 8-9 ತಿಂಗಳು ಕೇಳಿದ್ರು, ಅವಾಗ ಹೋಗಿ ನಾವು ಅದನ್ನು ಇದು ಮಾಡಿ ಅವರಿಗೆ ದಂಡ ಕೂಡ ಕಟ್ಟಿಸಿದ್ವಿ. 3 ತಿಂಗಳಿಂದ ಎತ್ತುತ್ತಾ ಇದ್ದಾರೆ, ಅದ್ರ ಬಗ್ಗೆ ಮಣ್ಣು ಎತ್ತುತ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸರ್. ಈಗ ಸ್ಥಳೀಯರು ಹೇಳಿದ್ದಾರೆ ಸರ್. ಓಕೆ ಸರ್, ಆಯ್ತಾ. 3 ತಿಂಗಳಿಂದ ಎತ್ತುತ್ತಾ ಇದ್ರು ನಿಮ್ ಗಮನಕ್ಕೆ ಬರ್ದನೇ ಇದೆಯಾ ಸರ್? ಅದು ಖಂಡಿತ ಬಂದಿಲ್ಲ ಸರ್. ಖಂಡಿತ ಅದನ್ನೇ ಈಗ ನಿಮ್ ಗಮನಕ್ಕೆ ಬಂದ್ರೆ ಮುಂದಿನ ಕ್ರಮ ಏನ್ ಜರುಗಿಸ್ತೀರಾ ಸರ್? ಖಂಡಿತ ನಾವು ಯಾರು ಹೇಳಿದಿರಲ್ಲ, ಅನಧಿಕೃತವಾಗಿ ಯಾರಾದರೂ ಮಣ್ಣು ಹೊಡೆದ್ರೆ ಖಂಡಿತ ಅವ್ರ ಮೇಲೆ ನಾವೇನು ಕಾನೂನು ಕ್ರಮ ತಗೋಬೇಕು, ನಾವು ಆಲ್ರೆಡಿ ಅದನ್ನು ನಾವು ತೊಗೊತೀವಿ ಖಂಡಿತ. ಆತ್ಮೀಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳೇ ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಮಾನ್ಯ ಶಾಸಕರೇ ಹಾಗೂ AC ತಹಸೀಲ್ದಾರ್ಗಳೇ, ನಿಮ್ಮ ಗಮನಕ್ಕೆ ಒಂದು ವಿಚಾರವನ್ನು ತರ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ, ನಾನು ರೈತ ಸಂಘಟನೆ ಪುಟ್ಟಣ್ಣ ಬಣ. ನಾವೇನು ಹೇಳೋದಂದರೆ, ಈ ಚಿಕ್ಕಬಳ್ಳಾಪುರ ಬಾಗಿ ನಂದಿ ಹೋಬಳಿ ಅಗಲಗುರ್ಕಿ ಪಂಚಾಯಿತಿ ಚಿಕ್ಕಗಾಡುಗಾಣಲ್ಲಿ ಗ್ರಾಮದಲ್ಲಿ ಆ ಕೆರೆಯಲ್ಲಿ ಇವತ್ತು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ದಂಧೆಗಳು 10-20 ಟಿಪ್ಪರ್ಗಳನ್ನು ಹಿಡ್ಕೊಂಡು ಇವತ್ತು ಭೂಗಳ್ಳರು ಮಣ್ಣನ್ನು ಹೊಡಿತಾ ಇದ್ದಾರೆ ಆಚೆಗೆ. ಆ ಮಣ್ಣನ್ನು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ಯಾರೂ ಕೊಡ್ತೀರಾ, ತಹಸೀಲ್ದಾರ್ ಆಗಲಿ, RI ಆಗಲಿ, ಸೆಕ್ರೆಟ್ರಿ ಆಗಲಿ, ಆ ಪಂಚಾಯತಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, PDO ಆಗಲಿ, ಈ ಕಾರ್ಯದರ್ಶಿಗಳಾಗಲಿ ಯಾವುದೇ ಕಣ್ಣು ಮುಚ್ಕೊಂಡು ಇವತ್ತು ಕೂತಿದ್ದಾರೆ. ಎಷ್ಟು ಟಿಪ್ಪರ್ಗಳು ಮಣ್ಣುಗಳು ಸುಮಾರು 3-4 ತಿಂಗಳಿಂದ ಇವತ್ತು ಬೆಂಗಳೂರು ಕಡೆ, ದೇವನಹಳ್ಳಿ ಕಡೆ, ಚಿಕ್ಕಬಳ್ಳಾಪುರ ಲೇಔಟ್ ಮಾಡೋಕ್ಕೆ ಇವತ್ತು ಮಣ್ಣುಗಳನ್ನು ಹೊಡಿತಾ ಇದ್ದಾರೆ. ಟಿಪ್ಪರ್ಗಳು ನೋಡಿಕೊಂಡು ಇವತ್ತು ಕಣ್ಣು ಮುಚ್ಕೊಂಡು ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ. ಇವತ್ತು ರೈತರೇನಾದರೂ ನಾವು ತೋಟಗಳಿಗೆ ಒಂದು 10 ಟಿಪ್ಪರೋ ಇಲ್ಲ 10 ಟ್ಯಾಕ್ಟ್ರು ಹೊಡಿತೀವಿ ಅಂದರೆ ಓಡ್ಸೋಕ್ಕಾಗಲ್ಲ, ನಾವು ಪರ್ಮಿಷನ್ ಕೊಡಲ್ಲ, ಪೊಲೀಸ್ ಅವ್ರನ್ನ ಕಳಿಸ್ತೀರಾ, ಗಲಾಟೆಗಳು ಮಾಡ್ತೀರಾ, ಜೈಲಿಗೆ ಹಾಕ್ತೀರಾ, ಸುಳ್ಳು ಕೇಸ್ಗಳನ್ನು ಹಾಕ್ತೀರಾ. ಆದರೆ ಈ ರೀತಿ ದಂಧೆಕೋರರು ಇವತ್ತು ಅಕ್ರಮವಾಗಿ ಮಣ್ಣನ್ನು ಕೆರೆಯಲ್ಲಿ ಎತ್ತಾ ಇದ್ದರೆ, 3-4 ತಿಂಗಳಿಂದ ಲೇಔಟ್ಗಳು ಮಾಡ್ತಾಯಿದ್ರೆ ಅದನ್ನು ಕಣ್ಣು ಮುಚ್ಕೊಂಡು ಇವತ್ತು ಸೆಕ್ರೆಟ್ರಿ ಏನು ಮಾಡ್ತಾಯಿದ್ದಾರೆ, ಆ ಭಾಗದಲ್ಲಿ RI ಏನು ಮಾಡ್ತಾಯಿದ್ದೀರಾ, ನೀವು ಕಾರ್ಯದರ್ಶಿಗಳು ಏನು ಮಾಡ್ತಾಯಿದ್ದೀರಾ, ಪಂಚಾಯತಿ PDO ಏನು ಮಾಡ್ತಾಯಿದ್ದೀರಾ, ತಹಸೀಲ್ದಾರ್ ಏನು ಮಾಡ್ತಾಯಿದ್ದೀರಾ, ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನ ಕೂಡ ತರ್ತಾ ಇದ್ದೀವಿ. ತಕ್ಷಣ ಶಾಸಕರೇ ನೀವು ಕೂಡ ಗಮನ ಕೊಟ್ಟು ಇಂಥ ಒಂದು ಭೂಗಳ್ಳರ ಕೈ ಜೋಡಿಸಬಾರ್ದು. ಅವರನ್ನು ತಕ್ಷಣ ನಾನು ಪ್ರಜಾವಾಣಿ ಪೇಪರಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ಪ್ರಜಾವಾಣಿ ಪೇಪರಲ್ಲಿ ನೋಡಿ ಈ ಒಂದು ಮೆಸೇಜನ್ನು ಇವತ್ತು ನಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನನ್ನು ತಕ್ಷಣ ನಾಳೆ ನಾಳದ್ದು ನಿಲ್ಲಿಸಿಲ್ಲ ಅಂದರೆ ನಮ್ಮ ರೈತ ಸಂಘಟನೆಯಿಂದ ಪುಟ್ಟಣ್ಣ ಬಣ್ಣದ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಅಧಿಕಾರಿಗಳಿಗೆ ಚೀಮಾರಿ ಆಗ್ತೀವಿ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹೋಗಿ ಆ ಟಿಪ್ಪರ್ಗಳನ್ನು ಕೈವಶ ಪಡಿಸ್ಕೊಂಡು ಅದರ ಮೇಲೆ ಅಕ್ರಮವಾಗಿರ್ತಕ್ಕಂಥ ಕೇಸ್ಗಳನ್ನು ಹಾಕಬೇಕು. ಇನ್ನು ಮುಂದೆ ಯಾವುದೇ ತಾಲೂಕಲ್ಲಿರ್ಬೋದು, ಕೆರೆಗಳಲ್ಲಿರ್ಬೋದು, ವಿತೌಟ್ ಪರ್ಮಿಷನ್ ಇಲ್ದಿರ ಯಾರೇ ಆಗಲಿ ಮಣ್ಣನ್ನು ಎತ್ತಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಬಂಧುಗಳೇ.